ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಬೆಳಗ್ಗೆ ಟಿಫಿನ್ ಮಾಡ್ತಾಯಿದ್ದೀನಿ. ಬನ್ನಿ ಟಿಫಿನ್ ಮಾಡೋಣ. ಗೈಸ್, ಇಡ್ಲಿ ವಡ ನೋಡಿ. ಟ್ರಾಫಿಕ್ ಇದೆ, ಟ್ರಾಫಿಕ್ ಸಿಗ್ನಲ್ ಇದೆ. ಅದರ ಎದುರುಗಡೆ ಒಂದು ಹೋಟೆಲ್ ಶಬರಿ ಅಂತಿದೆ, ಅಲ್ಲಿ ತಿಂದೆ. ಚೆನ್ನಾಗಿದೆ ಟೇಸ್ಟು, ಬಟ್ ಸರಿ ಅನಿಸಿಲ್ಲ. ಇಲ್ಲಿ ಟೇಸ್ಟ್ ನೋಡೋಣ ಅಂತ ಬಂದೆ. ಒಳ್ಳೆ ಟೇಸ್ಟ್ ಗೈಸ್. ನೀವು ಧಾರವಾಡ ಬೆಳಗಾವಿ ಬಂದರೆ ಟೇಸ್ಟ್ ಮಾಡಿ. ಸೊ ಗೈಸ್, ಹೋಗ್ತಾ ಇದೆ ನೋಡಿ. ಟ್ರಾಫಿಕ್ ಸ್ಟಾರ್ಟ್ ಆಯಿತು ಆವಾಗಲೇ. ಟೈಮು 10:30 ಆಗ್ತಾಯಿದೆ. ನಡ್ಕೊಂಡು ಹೋಗ್ತಾ ಇದ್ದೀನಿ. HDFC ಬ್ಯಾಂಕ್ ಇದೆ ಈ ಕಡೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ನೆಹರು ನಗರ ಅಡ್ಡ ರಸ್ತೆ. ನಮ್ಮದು ಇನ್ನೂ ಒಂದು 500 ಮೀಟರ್ಸ್ ನಡ್ಕೊಂಡು ಹೋಗ್ಬೇಕು ಗೈಸ್. ಹೋಗ್ತಾಯಿದ್ದೀನಿ. ಊಟ ಆಗಿದೆ. ಸೊ ಇನ್ನೊಂದು ಸ್ಟೋರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಆಪ್ಟಮ್ ಇಲ್ಲ ಅಂತೆ, ಬಾ ಅಂತ ಇದ್ದಾರೆ. 4 ಗಂಟೆ ಆಗ್ತದೆ ಗೈಸ್ ಟೈಮು. ನೋಡಿ, ವೆದರ್ ಆಗಿದೆ, ಒಳ್ಳೆ ವೆದರು. ನಮ್ಮದು ಸ್ಟೋರ್ ಇಲ್ಲೇ ಪಕ್ಕ ಇದು ಕಾಣಿಸ್ತಿದೆ, ನಮ್ಮ ಸ್ಟೋರ್. ಎಂತ ಕೇಳ್ತೀರಿ, ಇವತ್ತು ಪೇಷಂಟ್ ಮತ್ತು ಕ್ಲಸ್ಟರ್ ಮೇಡಮ್ ಅವ್ರು ಬಂದಿದ್ದಾರೆ. ಸ್ವಲ್ಪ ಕ್ಲಾಸ್ ತೊಗೊಂಡ್ರು. ಕ್ಲಾಸ್ ಎಲ್ಲ ಅಟೆಂಡ್ ಆದ್ವಿ. ಸೊ ಏನೋ ಡೌಟ್ ಇದ್ರೆ ಕೇಳಿ ಅಂತ ಇದ್ದಾರೆ. ಡೌಟು ನೋಡೋಣ, ಏನಾದರೂ ಇದ್ದರೆ ಕೇಳೋಣ, ತೊಂದರೆ ಇಲ್ಲ. ಅದು ಬಿಟ್ಟರೆ ಎಲ್ಲ ಓಕೆ. ಸೊ ಇನ್ನೊಂದು ಸ್ಟೋರಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಹೇಗಿರುತ್ತೆ ಏನಿಲ್ಲ ಎಲ್ಲ ಹೋಗಿ. ಸೊ ಗಾಯ್ಸ್, ಇನ್ನೊಂದು ಸ್ಟೋರಿಗೆ ಹೋಗ್ತಾ ಇದ್ದೀವಿ. ನಮ್ಮದು ಪ್ರಸಾದ್ ಭಾಯಿ ಬರ್ತಾ ಇದ್ದಾರೆ ನಮ್ಮ ಜೊತೆ. ಮೇಡಮ್ ಅವರಲ್ಲಿ ಚಾರ್ಜರ್ ಅಲ್ಲೇ ಇಟ್ಟಿದ್ದಾರೆ. ಚಾರ್ಜರ್ ಇವ್ರು ತೊಗೊಂಬರ್ಬೇಕು, ನನಗೆ ಅಲ್ಲೇ ಡ್ರಾಪ್ ಮಾಡ್ತಾರಂತೆ. ಇವಾಗ ನಾನು ಅಲ್ಲಿ ಮಾಡಬೇಕಂತೆ ಐ ಟೆಸ್ಟಿಗೆ. ಒಳ್ಳೆ ಕಾಲೇಜ್ ಬ್ರೋ ಇದು. ಕಾಲೇಜ್ ನೋಡಿ, ಕಾಲೇಜ್ ಬ್ರೋ. ಈ ಕಾಲೇಜ್ ಹೆಸರೇನಾ? SGB ಬಾಳೆಕುಂದ್ರಿ ತಾಂತ್ರಿಕ ಮಹಾವಿದ್ಯಾಲಯ ಗೈಸ್. ನೋಡಿ, ಒಳ್ಳೆ ಕಾಲೇಜ್ ಇದೆ ಗೈಸ್. ಈ ಕಡೆ ಮೆಡಿಕಲ್ ಕಾಲೇಜ್ ನೋಡಿ. ಹೋಗ್ತಾ ಇದ್ದೀವಿ, ತಿಲಕ್ವಾಡಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ಸ್ಟೋರಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮದು ಪ್ರೆಸೆಂಟ್ ಇರೋರು ಈ ಬಿಲ್ಡಿಂಗಲ್ಲಿ. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ. ಸ್ವಲ್ಪ ಮಳೆ ಬರೋ ಹಾಗೆ ಕಾಣಿಸ್ತಾ ಇದೆ, ಗೊತ್ತಿಲ್ಲ. ಪ್ರಸಾದ್ ಭಾಯಿ ಯಾಕೋ ನಿಲ್ಲಿಸಿದಾರೆ ಇಲ್ಲಿ. ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ಯಾ? ಟೀನಾ ಬ್ರೋ? ಓಕೆ ಬ್ರೋ, ಎದಕ್ಕೂ ನಿಲ್ಲಿಸ್ಕೊಂಡಿದ್ದಾನೆ ಇಲ್ಲಿ. ನೋಡೋಣ, ಏನೋ ತೊಗೊಳಕ್ಕೆ ನಿಂತಿದ್ದೆ. ಅವ್ರದ್ದು ಸ್ಟಾಫ್ ಇದು ಯಾರ್ದು ಬರ್ತಡೇ ಅಂತೆ, ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ ಇಲ್ಲಿ. ಪ್ರಸಾದನ ನೋಡಿ, ಎಷ್ಟು ದೊಡ್ಡ ಮನಸ್ಸು, ಅವನೇ ಪೇ ಮಾಡ್ತಾ ಇದ್ದಾನೆ. ಒಳ್ಳೆ ಕೇಕ್ಗಳಿದ್ದಾವೆ ಗೈಸ್ ಇಲ್ಲಿ. ನೋಡಿ, ಎಷ್ಟು ಥರ ಕೇಕ್ಗಳಿದ್ದಾವೆ. ಬ್ರೋ, ಯಾವಾಗ ಮಾಡಿಟ್ಟಿರಿ? ಹಾಂ, 3:30 ಇವತ್ತಾ? ನೋಡಿ ಗೈಸ್, ಇವತ್ತೇ ಮಾಡಿಟ್ಟಿದ್ದಾರೆ ಎಲ್ಲ ಫ್ರೆಶ್ ಕೇಕು. ಒಳ್ಳೆ ಕೇಕ್ಗಳಿದ್ದಾವೆ ಬ್ರೋ. ಏನು ನಿಮ್ಮದು ಬೇಕ್ರಿ ಹೆಸರೇನು? ಬೇಕ್ರಿ ಹೆಸರು ಬ್ರೋ ನಿಮ್ಮದು? ಹಾಂ, ರೆಡ್ ಪೇಪರ್ ಗೈಸ್. ರೆಡ್ ಪೇಪರ್ ಅಂತೆ ಬೆಳಗಾವಿಯಲ್ಲಿ. ಯಾರೇ ಬರುವಾಗಿದ್ರು ಬನ್ನಿ, ಎಲ್ಲ ಸ್ಟಾಕ್ ಇದೆ, ಡೆಡ್ ಸ್ಟಾಕ್ ಇದೆ ನೋಡಿ. ಏನೇ ಇದ್ರೂ ತೊಗೋಬೋದು. ನಾಗೇಶ್ ನೋಡಿ, ಒಳ್ಳೆ ಸ್ಟೋರ್ ಇದೆ, ಬೇಕ್ರಿ. ಇಲ್ಲಿ ರೋಡ್ ಸೈಡ್ ಇದೆ ಗೈಸ್. ನೋಡಿ ಬ್ರೋ, ನೆಹರು ನಗರ ಅಲ್ಲ ಇದೆ? ನೆಹರು ನಗರ ಗೈಸ್, ಇಲ್ಲೇ ಇದೆ ನೋಡಿ ಸ್ಟೋರ್. ಇಲ್ಲಿ ಪಕ್ಕನೇ ಚಹಾ, ಅಮೃತ ಚಹಾ. ಸೊ ಗೈಸ್, ಇಲ್ಲಿಂದ ಡ್ಯೂಟಿ ಮುಗೀತು. ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಒಳ್ಳೆ ವೆದರ್ ಇದೆ. ಬೆಳಗಾವಿನೂ ಚೆನ್ನಾಗಿದೆ ಗೈಸ್, ಅಷ್ಟೇನು ಕೆಟ್ಟದಾಗಿಲ್ಲ. ನೋಡಿ, ನಾನು ಬರೀ ರೋಡ್ ತೋರಿಸೋದ್ರಲ್ಲೇ ಆಯಿತು. ಅಟ್ಲೀಸ್ಟ್ ಬೆಳಗಾವಿ ರೋಡ್ ಆದರೂ ನೋಡಿ ಹೇಗಿದೆ ಅಂತ. ಬ್ರಿಡ್ಜ್ ಮೇಲಿಂದ ಹೋಗ್ತಾ ಇದ್ದೀವಿ. ಇಲ್ಲ, ಸಖತ್ತಾಗಿ ಟ್ರಾಫಿಕ್ ಇರುತ್ತೆ ಗೈಸ್. ನೋಡಿ, ಟ್ರಾಫಿಕ್ ಇದೆ ಗೈಸ್. ಡ್ಯೂಟಿ ಮುಗೀತು, ಹೋಗ್ತಾ ಇದ್ದೀನಿ ಮನೆ ಕಡೆ. ಪಿ ಜಿಗೆ ಹೋಗಿ ಫ್ರೆಶ್ ಅಪ್ ಆಗಿ, ನಮ್ಮ ಮ್ಯಾನೇಜರು ಸೇಲ್ಸ್ ಮ್ಯಾನ್ ಏನಂತ ಇದ್ದಾರೆ ಗೊತ್ತಾ, ಇಲ್ಲಿ ಕ್ರ್ಯಾಬ್ ಹಿಡಿಯೋಕ್ಕೆ ಹೋಗೋಣ ಅಂತಿದ್ದಾರೆ. ಏಂಡಿ ಅಂತಾರಲ್ಲ ನಿಮ್ಮ ಕಡೆ, ಏಂಡಿ, ನಮ್ಮ ಕಡೆ ಏಂಡಿ. ಅದೇ ಏಡಿಗಳಿರುತ್ತಲ್ಲ, ಅದನ್ನು ಹಿಡಿದು ಫ್ರೈ ಮಾಡಿ ತಿಂತಾರಂತೆ ಅವರು.
ಸೊ ನೋಡೋಣ ಅವ್ರು ಹೇಗೆ ಹಿಡಿತಾರೆ ಹೇಗಿಲ್ಲ. ಸಿಟಿಲೂ ಈ ಥರ ಹಿಡಿತಾರಂದರೆ ಗ್ರೇಟು. ನೋಡೋಣ ಇವತ್ತು ಯಾವ ರೀತಿ ಹಿಡಿತಾರೆ ನಿಮಗೆ ತೋರಿಸ್ತೀನಿ. ಇನ್ ಕೇಸ್ ನಾನು ಹೋದ್ರೆ ತೋರಿಸ್ತೀನಿ ಗೈಸ್, ಬನ್ನಿ. ಸೊ ಗೈಸ್ ರೂಮಲ್ಲಿದ್ದೀನಿ. ಮನಸ್ಸು ಬರ್ತಾಯಿಲ್ಲ ರೂಮಲ್ಲಿ ಎಂತ ಮಾಡೋದು. ಸುಮ್ಮನೆ ನಿಂತ್ಕೊಂಡು ನೆಟ್ವರ್ಕ್ ಒಂದು ಬರ್ತಾಯಿಲ್ಲ. ರೂಮಲ್ಲಿ ಹೋದರೆ ನೆಟ್ವರ್ಕ್ ಇಲ್ಲ, ಇಲ್ಲಿ ನಿಂತ್ಕೊಂಡು ಯೂಸ್ ಮಾಡಬೇಕು. ಸೊ ಏನು ಮಾಡಬೇಕು ಗೈಸ್. ಇಷ್ಟೊತ್ತು ಸ್ಟೋರಲ್ಲಿದ್ದೇ ಮನಸ್ಸು ಬರ್ತಾಯಿತ್ತು. ರೂಮಿಗೆ ಬಂದರೆ ಆಯಿತು ಮಾರೆ, ಮಲ್ಗೋಕ್ಕೂ ಮನಸ್ಸು ಬರೋಲ್ಲ. ಏನು ಮಾಡಬೇಕು ಇಲ್ಲಿ ಒಬ್ಬನೇ ಕೂತ್ಕೊಳ್ಳೋದು. ಅವರೊಂದು ಸ್ಟೋರ್ ಸ್ಟಾಫ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾನೆ, ಇನ್ನೂ ಕಾಲ್ ಇಲ್ಲ ಏನಿಲ್ಲ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ದು ಕಾಲ್ ಮಾಡಿದರೆ ಒಳ್ಳೆಯದು. ಇಲ್ಲ ಅಂದರೆ ಗುಡ್ ನೈಟ್ ಹೇಳೋದು ಮತ್ತೆ ಅಂತಾರೆ. ಮತ್ತೆ ನಾಳೆ ಸಿಗೋದು ಅಷ್ಟೇ. ನೋಡೋಣ ಗೈಸ್, ಸ್ವಲ್ಪ ವೇಟ್ ಮಾಡೋಣ. ಸೊ ಗೈಸ್ ಫೈನಲಿ ಹೋಗ್ತಾ ಇದ್ದೀನಿ. ಫೈನಲಿ ಕ್ರ್ಯಾಬ್ ಹಿಡಿಯೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಹಿಡಿಯಲ್ಲ, ನನಗೆ ಬರಲ್ಲ. ನಾನು ಸುಮ್ಮನೆ ಹೋಗಿ ನೋಡೋದು ಅವ್ರು ಯಾವ ಥರ ಹಿಡಿತಾರೆ ಏನು. ನಮ್ಮೂರಲ್ಲೂ ಹಿಡಿತಿದ್ರು ಹುಡುಗರು, ನೋಡಿದ್ದೆ, ಬಟ್ ನಾನು ವಿಡಿಯೋ ಏನು ಮಾಡಿಲ್ಲ. ಸೊ ಇವತ್ತು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅವ್ರು ಹಿಡಿತಾರೆ, ಯಾವ ರೀತಿ ಪ್ಲೇಸ್ ಇರುತ್ತೆ, ಏನು ಸಮಾಚಾರ ಏನಿಲ್ಲ ಅಂತ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೋಡ್ತಾ ಇರಿ ಗೈಸ್, ಬನ್ನಿ ಹೋಗೋಣ. ಗೈಸ್ ಮಳೆ ಬರ್ತಾ ಇದೆ. ಮ್ಯಾನೇಜರ್ ಸಾಹೇಬರು ರೇನ್ ಕೋಟ್ ಹಾಕೊಂಡ್ಬಿಟ್ಟಿದ್ದಾರೆ. ನಂದು ರೇನ್ ಕೋಟ್ ಇಲ್ಲ, ಛತ್ರಿ ಒಂಥರ ಕೇಳಿದ್ರು, ನೆನಪೋಯ್ತು. ಸೊ ನೋಡಿ ಮಳೇಲಿ ಹೋಗ್ತಾ ಇದ್ದೀವಿ. ಇದು ಒಂಥರ ಥ್ರಿಲ್ಲು. ಸುಮಾರು ಸಾರಿ ಮಳೇಲಿ ಚಿಕ್ಕ ಬಿದ್ದಿದ್ದೀನಿ, ಇದೇನು ಹೊಸದಲ್ಲ. ಬಟ್ ಇವಾಗ ಸ್ವಲ್ಪ ವೆದರ್, ಅದರಲ್ಲಿ ನಮ್ಮದು ಹೆಲ್ತ್ ಸ್ವಲ್ಪ ಕೋಲ್ಡ್ ಇದೆಯಲ್ಲ. ಸೊ ನೋಡಿ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದುಗಡೆ ಇನ್ನೊಬ್ಬರು ಮ್ಯಾನೇಜರ್ ಇದ್ದಾರೆ, ಅವ್ರಿಗೆ ಪಿಕ್ ಮಾಡ್ಕೊಳ್ಳೋಣ. ಅವ್ರಿಗೆ ಪಿಕ್ ಮಾಡಿಕೊಂಡು ಮುಂದುಗಡೆ ಪಯಣ. ನೋಡೋಣ ಹೇಗಿರುತ್ತೆ ಇವತ್ತು. ಎಕ್ಸೈಟ್ಮೆಂಟ್. ಬನ್ನಿ. ಬ್ಯಾಕ್ ಟು ವಿಲೇಜ್ ಲೈಫ್. ನೋಡಿ ನಮ್ಮ ಮ್ಯಾನೇಜರ್ ಸಾಹೇಬ್ರು ನಗ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ದೀವಿ ಗಾಯ್ಸ್. ರೋಡ್ ನೋಡಿ ಯಾವ ರೀತಿ ಇದೆ. ನೀವು ನೋಡಿರ್ತೀರಿ ಗಾಯ್ಸ್, ಎಲ್ಲರೂ ಹಳ್ಳಿ ಜನಗಳು ನೋಡಿರ್ತಾರೆ, ಬಟ್ ಸಿಟಿ ಜನಗಳು ನೋಡಿರಲ್ಲ. ನೋಡಿ ಮುಂದುಗಡೆ ಕಾಣಿಸ್ತಿದಾರಲ್ಲ, ಇವರು ನಮ್ಮದು ಸ್ಟಾಫೇ. ಗೈಸ್ ಇದು ಒಂಥರ ನೈಟಲ್ಲಿ ಥ್ರಿಲ್ಲಿಂಗ್ ಇದೆ. ನೋಡಿ ಹೋಗ್ತಾ ಇದ್ದೀವಿ. ಮಳೆ ಒಂದು ಬಿದ್ದಿದೆಯಲ್ಲ, ಫುಲ್ಲು ನೀರಾಗಿದೆ. ಮುಂದುಗಡೆ ಅಪ್ಪ ಮಗ ಹೋಗ್ತಾ ಇದ್ದಾರೆ ಗೈಸ್ ಗಾಡಿ ಮೇಲೆ. ಕ್ರ್ಯಾಬ್ ಹಿಡಿಯೋಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ನಮ್ಮದೊಂದು ಗಾಡಿ, ಇನ್ನೊಂದು ಗಾಡಿ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ ಗಾಡಿ. ನಗ್ತಾ ಇದ್ದಾರೆ. ಸೊ ಗೈಸ್ ನೋಡೋಣ ಬನ್ನಿ, ಮುಂದುಗಡೆ ಹೋಗೋಣ. ಇನ್ನೂ ಏನೇನಿದೆ ಏನೇನಿಲ್ಲ ಗೊತ್ತಿಲ್ಲ ಗೈಸ್. ನೇಚರ್ ನೋಡಿ ಯಾವ ರೀತಿ ಇದೆ, ಕಾಣಿಸ್ತಾ ಇಲ್ಲ, ಬಟ್ ಕ್ರೇಜಿ ಇದೆ. ಒಂಥರ ಏನೋ ಫೀಲ್, ಕ್ರೇಜಿ ಇದೆ ಗೈಸ್. ಗೈಸ್ ಸರ್ಚಿಂಗ್ ನಡೀತಾ ಇದೆ. ಡೆಸ್ಟಿನೇಷನ್ ಬಂದಿದ್ದೀವಿ ನೋಡಿ. 3 ಜನ ಮ್ಯಾನೇಜರು, ಒಬ್ಬರು ಆ ಕಡೆ, ಇವರು ಅಸಿಸ್ಟೆಂಟ್ ಮ್ಯಾನೇಜರ್. ಅಲ್ಲಿ ಅವರು ನಮ್ಮದು ಇದು ಅಸೋಸಿಯೇಟ್, ಸೇಲ್ಸ್ ಅಸೋಸಿಯೇಟ್. ಇವ್ರ ತಂದೆ ಅವರು ಮುಂದುಗಡೆ ಹೋಗ್ತಾ ಇದ್ದಾರೆ. ಸೊ ನೋಡಿ ಯಾವ ರೀತಿಯಾಗಿದೆ. ಹೋಗ್ತಾ ಇದ್ದೀವಿ. ಈ ಕಡೆ ಹೆವಿ ನೀರಿದೆ. ಇವ್ರ ತಂದೆ ಅವರು ಅಲ್ಲಿ ಹೋಗ್ತಾ ಇದ್ದಾರಲ್ಲ, ಅವ್ರ ತಂದೆನೇ ಇಟ್ಕೊಡಕ್ಕೆ ಬಂದಿದ್ದಾರೆ ಗೈಸ್. ಕ್ರೇಜಿ ಥರ ಸಾಹಸ ಮಾಡ್ತಾಯಿದ್ದೀವಿ. ನೀರು ನೋಡಿ ಮುಂದುಗಡೆ ಹುಡುಕ್ತಾ ಇದ್ದೀವಿ. ಇನ್ನೂ ಒಂದು ಸಿಗಲಿಲ್ಲ, ಕ್ರ್ಯಾಬ್ ಸಿಗಲಿಲ್ಲ. ಸೊ ಹುಡುಕ್ತಾ ಇದ್ದೀವಿ. ನೋಡಿ ಗೈಸ್, ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ನೀರಿಂದು. ಕ್ರೇಜಿ. ಈ ಥರ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಇಲ್ಲಿ ಯಾಕೋ ಸ್ಟಕ್ ಆಗಿದ್ದಾರೆ ಇಲ್ಲಿ ಯಾಕೋ. ಸ್ವಲ್ಪ
ಆಗ್ತಿದೆ ನೋಡಿ. ನೀರು ಕುಡಿತಾ ಇರ್ಬೋದು. ನಡೀರಿ. ಯಾವ ರೀತಿ ಇದೆ ನೋಡಿ. ಹಾಂ 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 ಎಲ್ಲ ಶಾಂತವಾಗಿದೆ. ಈ ಶಾಂತ ರೀತಿಯಲ್ಲಿ ನಾವು ಬಂದಿಲ್ಲಿ ನಾನು ಯಾವ ರೀತಿ ನಿಂತಿದ್ದೀನಿ ನೋಡಿ. ಇಲ್ಲಿ ಮುಂದುಗಡೆ ನಿಂತಿದ್ದಾರೆ, ಮುಂದುಗಡೆ ಹೋಗ್ತಾ ಇಲ್ಲ. ನಾಯಿ ಚಪ್ಪಲ್ ಕಾಣೆ ಆಗಿದೆ. ಇಲ್ಲೊಂದು ಹುಡುಕ್ತಾ ಇದ್ದಾರೆ. ಏನು ಹುಡ್ಕಕ್ಕೆ ಬಂದಿದ್ದೀವಿ, ಚಪ್ಪಲ್ ಹುಡುಕ್ತಾ ಇದ್ದಾರೆ. ಕಾಣಿಸ್ತಾ ಇಲ್ಲ. ಅಲ್ಲಿದೆ ಅಂತ ಇದ್ದಾರೆ. ಸೌಂಡ್ ಮಾಡಿ ಅಂತ ಅಂಕಲ್ ಒಬ್ಬರು ಹೋಗ್ತಾ ಇದ್ದಾರೆ. ಪಾಪ ಇವಾಗೋಸ್ಕರ ನೈಟಿಗೆ ಹಿಂಡಿ ಹಿಡಿಯೋಕೆ ಬಂದಿದ್ದಾರೆ ನೋಡಿ. मामा जरा पुढे गेला ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ನೋಡ್ತಾ ಇದ್ದಾರೆ. ಪಾಪ ಹಿಡಿತಾ ಇದ್ದಾರೆ. ಒಂದು ಸಿಕ್ಕಿದೆ, ಅದೊಂದು ದೊಡ್ಡದಿತ್ತು, ಓಡೋಯ್ತದು. चप्पल सिक्की वर येतेस इकडे हात दे. ಅಲ್ಲಂತೂ ಸಿಕ್ಕಿಲ್ಲ. ಇಲ್ಲೊಂದು ಸ್ವಲ್ಪ ಸಂಶೋಧನೆ ಮಾಡೋಣ ಅಂತ ಬಂದಿದ್ದಾರೆ ನೋಡಿ. ಇವರೆಲ್ಲ ಮ್ಯಾನೇಜರ್ ಅಂತೆ. ಯಾವ ಮ್ಯಾನೇಜರ್ ತೊಂದರೆ ಇಲ್ಲ, ಎಲ್ಲರೂ ಮಾಡಲೇಬೇಕಲ್ಲ. ಪಾಪ ಅಂಕಲ್ ಒಬ್ಬರು ನೀರಲ್ಲಿ ಹಿಡ್ಕೊಂಡು ಏನೋ ಮಾಡ್ತಾರೆ, ಹುಡುಕ್ತಾ ಇದ್ದಾರೆ ನೋಡಿ. ಎರಡು ಸಿಕ್ಕಿದ್ದಾವೆ. ನೋಡಿ ಒಂದು ಎರಡು ಸಿಕ್ಕಿದೆ ಗೈಸ್ ಅಷ್ಟೇ. ಇಷ್ಟು ಕ್ರೀಸ್ ಆಗಿದ್ದಾವೆ ನೋಡಿ. ಸೊ ಗೈಸ್ ಬರಲಿಕ್ಕೆ ಇಷ್ಟೊತ್ತಾಯಿತು. ಜಸ್ಟ್ ಇವಾಗ ಬಂದು ಟೈಮು 2 ಗಂಟೆ ಆಗ್ತಾಯಿದೆ. ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರಬೇಕು. ಏನಂತೀರಿ, ಜೀವನದಲ್ಲಿ ಒಂದು ನೆನಪುಗಳಿರುತ್ತೆ. ನಾವು ಎಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ ನೋಡಿ. ಬೆಳಗಾವಲ್ಲಿ ಬಂದು ನಮ್ಮದು ಸ್ಟಾಫ್ ಜೊತೆ ಆಚೆ ಹೋಗಿ ದೇಸಿ ಸ್ಟೈಲ್ ನಿಮ್ಮ ಜೊತೆ ಎಂಜಾಯ್ ಮಾಡಬೇಕಲ್ಲ. ಜೀವನ ಆದಮೇಲೆ ಎಂಜಾಯ್ಮೆಂಟ್ ಮಾಡ್ತಾ ಇರಬೇಕು, ಟೆನ್ಷನ್ ತೊಗೋಬಾರ್ದು, ಒಳ್ಳೆ ಊಟ ಮಾಡಬೇಕು, ಕೆಲಸ ಮಾಡಬೇಕು, ಆರಾಮಾಗಿರಬೇಕು ಗೈಸ್ ಅಷ್ಟೇ. ಸೊ ನೋಡಿದ್ರಿ ಇವತ್ತಿನ ದಿವಸ ಹೇಗಿತ್ತು, ಏನು ಮಾಡಿದೆ, ಎಲ್ಲಿ ಹೋಗಿದ್ದೆ, ಇನ್ನೇನಾಯಿತು ಅಂತ. ಸೊ ಡೈಲಿ ಇದೇ ರೀತಿ ಅಪ್ಡೇಟ್ ಆಗ್ತಾ ಇರುತ್ತೆ. ವಿಡಿಯೋ ನೋಡ್ತಾ ಇರಿ, ಇಷ್ಟ ಆದರೆ ಹಾಗೆ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ವಿರಾಮ ಕೊಡೋಣ. ಮತ್ತು ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.